ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡ, ಇದಕ್ಕೊಂದು ಹೆಬ್ಬೆಟ್ಟೊತ್ತು. ಒಂದ್ಸತಿ ರಾಣಿನ್ ಕೇಳ್ಕೊಂಡ್ ಬರ್ಲಾ? ಏನಮ್ಮ ಇವನು ರಾಣಿನ ಕೇಳಬೇಕು ಅಂತ ಇಂಟ್ರೆಸ್ಟ್ ಹೇಳ್ತವನ? ಮನು, ರಾಣಿನೇ ಹೇಳಿದ್ದು, ನೀನ್ ಈ ಪೇಪರ್ ಮೇಲೆ ಹೆಬ್ಬೆಟ್ಟು ಹಾಕಿದ್ರೆ ನಿನಗೆ ರಾಣಿ ಮೇಲೆ ಇಷ್ಟ ಇದೆ ಅಂತ ಅರ್ಥ ಅಂತೆ. ಈಗ ಗಂಡ ಹೆಂಡತಿಗೆ ಕುಂಕುಮ ಇಡಕ್ಕಿಲ್ವೇ? ಹಂಗೆಯ ನೀನು ಹೆಬ್ಬೆಟ್ಟಿಂದ ನೀಲಿ ಕುಂಕುಮನ ಈ ಪೇಪರ್ ಮೇಲೆ ಒತ್ತಿದ್ರೆ ಮುಗೀತು, ನಿನಗೆ ರಾಣಿ ಇಷ್ಟ ಅಂತ ಅರ್ಥ. ಹೌದಾ? ನನಗೆ ರಾಣಿ ಅಂದರೆ ಇಷ್ಟ. ನೀಲಿ ಕುಂಕುಮನ ನಾನು ಇಡ್ತೀನಿ. ಅಲ್ಲಲ್ಲ ಜಾಣಮರಿ, ಕೊಡು 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 ಹೆಬ್ಬೆಟ್ಟು ಕೊಡು ಹೆಬ್ಬೆಟ್ಟು ಕೊಡು ಹೆಬ್ಬೆಟ್ಟು ಕೊಡು ಹೆಬ್ಬೆಟ್ಟು ಕೊಡು. ಹಿಂಗ್ ಒತ್ತಬೇಕು. ಇಷ್ಟೇ ಇಷ್ಟೇ ನಿನಗಿಷ್ಟ ಅಂತ ಹೆಬ್ಬೆಟ್ಟು ಒತ್ತಿ ತೋರಿಸ್ಬಿಟ್ಟಲ್ಲ ತಮ್ಮಡು. ಮನೋ, ಲವ್ ಯು. ಮನು, ಹೋಗಪ್ಪ, ಹೋಗಿ ಆರಾಮಾಗಿ ರೆಸ್ಟ್ ತಗೋ. ಇನ್ ರಾಣಿನ ಕರೆದು ಸೈನ್ ಹಾಕ್ಸ್ಬಿಟ್ರೆ ಮುಗೀತು. ಇರಿ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ರಾಣಿ, ಸ್ವಲ್ಪ ಬಾಮ್ಮ ಇಲ್ಲಿ. ರಾಣಿ, ರಾಣಿ, ಏನಪ್ಪ ರಾಣಿ ನೋಡಿದ್ಯಾ? ಇಲ್ಲ ಅಮ್ಮವ್ರೆ, ನೋಡಿಲ್ಲ. ಏನಮ್ಮ ರಾಣಿ ನೋಡಿದ್ಯಾ? ಇಲ್ಲ ಅಮ್ಮವ್ರೆ. ಎಲ್ಲಿ ಹೋದ್ಲು ಇವಳು? ಏನಕ್ಕ? ನಿನ್ನ ಹತ್ರ ಸ್ವಲ್ಪ ಕೆಲಸ ಇದೆ, ಬಾ. ಏನ್ ಕೆಲ್ಸ? ಹೇಳ್ತೀನಿ ಬಾ. ರಾಣಿ, ನೀನ್ ಸ್ಕೂಲ್ಗೆ ಹೋಗಿದ್ಯಾ? ವಾ, ಆದ್ರೆ SLC PL ಓದಕ್ ಬರುತ್ತಾ ನಿಂಗೆ? ಹ್ಞೂ, ಬರ್ತೈತೆ. ಓದ್ಬಿಟ್ರೆ ಗೊತ್ತಾಗುತ್ತೆ, ಅದಕ್ಕೆ ನಿಜಾನೇ ಹೇಳೋಣ ಅಂತ. ನಿಮ್ಮಿಬ್ರದ್ದು ಮದುವೆ ಆಗಿದೆಯಲ್ಲ, ಅಫಿಷಿಯಲ್ ಆಗಿ ಮದುವೆ ಸರ್ಟಿಫಿಕೇಟ್ ಮಾಡಿಸ್ಬೇಕಲ್ಲ, ಅದಕ್ಕೆ ನಿನ್ ಸೈನ್ ಬೇಕಾಗಿತ್ತು. ಓ, ಅದು ಸರ್ಕಾರದವ್ರು ಕೊಡ್ತಾರಲ್ಲ, ಅದೇ ಅಲ್ವಾ? ಹಾ, ಅದೇ. ಸೈನ್ ಮಾಡಿ. ಯಾವುದಕ್ಕೂ ಅಕ್ಕಿಗೊಂದ್ಕಿತ ಹೇಳ್ಬಿಡ್ಲಾ? ಅದಕ್ಕೆ ನೀನು ಹೇಳ್ದಂಗೆ ಮೈಯೆಲ್ಲ ಕಣ್ಣಾಗಿಟ್ಕೊಂಡಿವ್ನಿ, ಆದರೆ ಈ ಕ್ಷಣಕ್ಕೆ ಸೈನ್ ಹಾಕ್ತೀವ್ನಿ. ಮುಂದೆ ಅದೇನಾಗುತ್ತೋ ನೋಡ್ತೀನಿ. ಅಯ್ಯೋ ಭಗವಂತ, ಸೈನ್ ಆಗೇ ಹೋಯ್ತಲ್ಲ. ಇನ್ನೆಲ್ಲ ಮುಗೀತು ಅಂತ ಇವ್ರ ಪ್ರಾಣಕ್ಕೇನಾದ್ರೂ ತೊಂದರೆ ಮಾಡ್ಬಿಟ್ರೆ ನಾನು ಏನ್ ಮಾಡ್ಲಿ? ನನ್ ಮಗ ದಡ್ಡ ಅಂತಷ್ಟೇ ರಾಣಿಗೆ ಗೊತ್ತಾಗಿದೆ, ಆದ್ರೆ ಆಸ್ತಿಗೋಸ್ಕರ ಅವ್ರು ಮಾಡ್ತಿರೋ ಅನ್ಯಾಯ ಗೊತ್ತಾಗಿಲ್ಲ. ನಾನು ಹೋಗಿ ಹೇಳ್ಬಿಡ್ಲಾ ಅಥವಾ ಬೇಡ್ವಾ ಗೊತ್ತಾಗ್ತಿಲ್ವೇ? ರಾಣಿ, ಆಯ್ತಮ್ಮ, ಬಹಳ ಸಂತೋಷ ಆಯ್ತು. ಹೋಗಮ್ಮ, ರೆಸ್ಟ್ ಮಾಡೋಗಮ್ಮ. ಅವ್ರ ಸೈನ್ ಆಯ್ತಾ? ಅವ್ರನ್ನ ಕರೆಸ್ಬಿಟ್ಟು ಸೈನ್ ಮಾಡಿಸ್ತೀನಿ, ನೀನು ಹೋಗವ. ಅವ್ರ ಕೈನಾಗೆ ಹೆಬ್ಬೆಟ್ಟು ಒತ್ಸಿ ಸೈನ್ ಹಾಕ್ಸ್ಕೋತೀನಿ ಅಂತವ್ರಲ್ಲ. ಆಯ್ತು ಬಾವ. ಅಪ್ಪ, ಸೈನ್ ಆಯ್ತು. ನಾಗ, ಇಂದ್ರ, ಮೆಚ್ಚಿದೆ ನಿಮ್ಮನ್ನ. ಬರೀ ಅವ್ರನ್ನೇ ಮೆಚ್ಚು. ನನ್ಗೊಂದು ಮದುವೆ ಮಾಡಿಸಿದ್ರೆ ಇಡೀ ಊರು ಮೆಚ್ಚೋ ಅಂತ ಮಕ್ಕಳನ್ನ ಎತ್ಕೊಡ್ತಿದ್ದೆ. ಅದು ನೀನ್ ಹಣಕ್ಕೆ ಬರ್ದಿಲ್ಲ, ಅಮ್ಮಿಕೊಂಡು ಹೋಗ್ಲಾ? ಬೇಕಾರೆ ಪೆದ್ದಂಗ್ ಮಗ ಆಗ್ಬಿಡ್ತದೆ, ನಿನಗ ಹಾಕಿಲ್ಲ. ಆ ಪೆದ್ಲನ್ ಮಗನಿಗಿರೋ ಗಂಡಸ್ತಾನ ನನಗಿಲ್ಲ ಅಂತೀರ? ತೋರಿಸ್ತೀನಿ.
ಅಜ್ಜಿ ಅವನ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ. ಆಸ್ತಿ ಎಲ್ಲ ನಿಮ್ಮ ಕೈಗೆ ಬರ್ಬೇಕು ಅನ್ನೋದು ನಿಮ್ಮ ಆಸೆ. ಅದನ್ನ ನಾವಿವತ್ತು ಈಡೇರಿಸಿದ್ದೀವಿ. ಒಂದು ಸಾರ್ತಿ ಆಸ್ತಿ ನನ್ನ ಕೈಗೆ ಬರಲಿ, ಆಮೇಲೆ ಈ 3 ಹೆಣ್ಣನ್ನು ಆಚೆ ಕಳಿಸ್ತೀನಿ. ಆ ಸುಮ್ತಿ ಇಷ್ಟು ದಿವಸ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ಲು. ಆ ಪೆದ್ದ ನನ್ನ ಮಗ ರಾಣಿ, ಇವ್ರು 3 ಜನಕ್ಕೂ ನಮ್ಮ ತೋಟದಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಹೂಳಕ್ಕೆ ಜಾಗ ಕೊಟ್ರಾಯ್ತು. ಈ ಕಲಿಯುಗದಾಗ ನಿನ್ನಂತ ಅಜ್ಜಿನ ಪಡೆದಿರೋ ನಾನೇ ಧನ್ಯ. ಗ್ರೇಟ್ ಅಜ್ಜಿ ನೀನು, ಗ್ರೇಟ್. ಭಗವಂತ ಎಂತ ಮ್ಯಾಜಿಕ್ ಅಜ್ಜಿ ಕೊಟ್ಟಿದ್ದೀಯಪ್ಪ. ಏ ಪೆದ್ದ ನನ್ನ ಮಗನೇ, ಮದುವೆ ಆಗಿ ಪಾರು ಜೊತೆ ಇಲ್ಲಿ ನಾನಿರ್ಬೇಕಿತ್ತು. ಆದರೆ ನೀನು ಮಧ್ಯಕ್ಕೆ ಬಂದೆ. ಕೆಲ್ಸಕ್ಕೆ ಬಾರದೇ ಇರೋ ಕಚ್ಚಡ ನನ್ನ ಮಗ ನೀನು. ನಿನಗೆ ಮಕ್ಕಳಾಯ್ತವೆ, ನನಗೆ ಮಕ್ಕಳಾಗಿಲ್ಲ ಅನ್ನೋಲ್ಲ ನಮ್ಮಣ್ಣ. ಈ ಹಾಸಿಗೆ ಇದ್ರೆ ತಾನೇ ಮಕ್ಕಳಾಗೋದು. ಹಾಸಿಗೆನೇ ಇಲ್ಲ ಅಂತಂದ್ರೆ ಶಿವು ಅದು ಫೋನ್. ಯಾರು ತವ ಮಾತಾಡ್ತಿದ್ರಿ ಗೌಡ್ರೆ? ಅದು ಅದು ನೀವು ಯಾರು ತವ ಮಾತಾಡ್ತಿದ್ರಿ ಅನ್ನೋದು ನನಗೆ ಬ್ಯಾಡ್ದೆ ರೈಸ್ಯ. ಆದ್ರೆ ರಾಣಿನ ಮನಗೌಡ್ರು ಮಲಿಕಳು ಹಾಸಿಗೆ ಸುಟ್ಟೋಗೈತಂತೆ. ಶಿವು ಅದು ಶಾರ್ಟ್ ಸರ್ಕ್ಯೂಟ್ ಅಪ್ಪ. ಪುಣ್ಯ ಯಾರಿಗೂ ಏನು ಆಗಲಿಲ್ಲ. ಆಗಂಗೂ ಇಲ್ಲ ಗೌಡ್ರೆ. ನಮ್ಮ ತಂಗಿ ಮ್ಯಾಕೆ ಒಂದೇ ಒಂದು ಗೆರೆನೂ ಬೀಳಂಗಿಲ್ಲ. ಹಾಸಿಗೆನಾಗೆ ಯಾರು ಇರಲಿಲ್ಲ, ಒಳ್ಳೇದಾಯ್ತು. ನನ್ನ ತಂಗಿ ಗಂಡನು ಹಾಸಿಗೆ ಮ್ಯಾಕೆ ಎದ್ದಿದ್ರೆ ಏನ್ ಗತಿ ಗೌಡ್ರೆ, ಏನ್ ಗತಿ? ನಿಮ್ದು ಅರಮನೆನೇ ಇರ್ಬೋದು, ಆದ್ರೆ ಇಲ್ಲಿರೋ ಜನರ ಜೀವದ ಮ್ಯಾಕೆ ಅಪಾಯ ಆಗಂತ ಘಟನೆ ಆಯ್ತದೆ ಅಂದ್ರೆ ಹೆಂಗೆ ಗೌಡ್ರೆ? ನಂದು ಪುಟ್ಟ ಮನೆನೇ, ಒಂದು ಹಾಲು, 2 ರೂಮು, ಒಂದು ಅಡಿಗೆ ಕೋಣೆ ಆಟೆ. ಆದ್ರೆ ಇವತ್ತಿನ ಗಂಟ ಯಾರಿಗೂ ಏನು ಆಗ್ದಂಗೆ ನಾನು ನೋಡ್ಕೊ ಬಂದೀವ್ರಿ. ಮನೆ ಜನರ ಜೀವ ಅಂದ್ರೆ ಆಟೊಂದು ಅಕ್ರೆ ನಂಗೆ. ಅದನ್ನ ನೀವು ಒಸಿ ಬೆಳೆಸ್ಕೊಂಡ್ರೆ ಒಳ್ಳೇದು. ಶಿವು, ನಮ್ಮ ಮನೆ ಜನ ಅಂದ್ರೆ ನಮ್ಗೆ ದ್ಯಾವ್ರು ಇದ್ದಂಗಪ್ಪ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದೀಯಾ? ಏನಮ್ಮ ಪಾರ್ವತಿ, ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ಹೆಂಗೆ? ಗೌಡ್ರೆ, ನನ್ನ ಗಂಡನ್ನ ಯಾವ ವಿಷಯದಲ್ಲಿ ಬೇಕಿದ್ರೂ ಸಮಾಧಾನ ಮಾಡ್ಬೋದು. ಆದರೆ ತಂಗಿರ ವಿಷಯ ಬಂದರೆ ಮದ ಬಂದಿರೋ ಆನೆ ನೋಡಿದಿರಲ್ಲ, ಹಾಗೆ 100 ಜನ ಬಂದರೂ ಬಗ್ಸಕ್ಕಾಗಲ್ಲ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ